ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ದಿವ್ಯಾ. ಇವತ್ತಿನ ವಿಡಿಯೋದಲ್ಲಿ ಡ್ರೈ ಸ್ಕಿನ್ ಅಥವಾ ಒಣಚರ್ಮ ಅಂತ ಏನು ಹೇಳ್ತೀವಿ, ಇದಕ್ಕೆ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಒಂದು ಮದ್ದನ್ನು ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸಾಮಾನ್ಯವಾಗಿ ತುಂಬ ಜನಕ್ಕೆ ಡ್ರೈ ಸ್ಕಿನ್ ಇರುತ್ತೆ. ಇನ್ನು ಚಳಿಗಾಲ ಬಂತು ಅಂದರೆ ಸಾಕು, ಈ ಸ್ಕಿನ್ ಡ್ರೈ ಆಗೋದು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಡ್ರೈ ಸ್ಕಿನ್ ಇದ್ದವರು ಕೆಲವೊಂದು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಏನಂದರೆ ಸ್ಕಿನ್ನು ಪೀಲ್ ಆಗ್ತಾ ಇರುತ್ತೆ, ಇನ್ನು ಕೆಲವೊಬ್ಬರಿಗಂತೂ ಸ್ಕಿನ್ನು ಇಚ್ಚಿಂಗ್ ಆಗ್ತಾ ಇರುತ್ತೆ, ಸ್ಕಿನ್ನಲ್ಲಿ ಗ್ಲೋ ಅನ್ನೋದೇ ಇರಲ್ಲ. ಇನ್ನು ಹುಡುಗಿರ ವಿಷಯಕ್ಕೆ ಬಂದರೆ ಅಂತೂ ಸಾಕು, ಹುಡುಗಿರು ಮೇಕಪ್ ಎಲ್ಲ ಮಾಡ್ಕೊತಾ ಇರ್ತಾರೆ. ಆ ಮೇಕಪ್ ಎಲ್ಲ ಮಾಡ್ಕೊಳ್ಳೋವಾಗ ಮುಖಕ್ಕೆ ಏನಾಗುತ್ತೆ, ನಾವು ಮೇಕಪ್ಪನ್ನು ಮಾಡ್ಕೊತೀವಿ ಅಂತಂದರೆ ಏನಾಗುತ್ತೆ, ಮೇಕಪ್ಪು ಮುಖದ ಮೇಲೆ ಸರಿಯಾಗಿ ಕುತ್ಕೊಳ್ಳೋದೇ ಇಲ್ಲ, ಏನೋ ಒಂಥರ ಕ್ರ್ಯಾಕಿ ಅಂತ ಅನ್ನಿಸ್ತಾ ಇರುತ್ತೆ. ಮುಖದಲ್ಲಿ ನಾವು ಎಷ್ಟೇ ಮೇಕಪ್ ಮಾಡಿಕೊಂಡ್ರೂ ಕೂಡ ಒಂಥರ ಕಳೆನೇ ಇರಲ್ಲ, ಏನು ಗ್ಲೋ ಅಂತ ಹೇಳ್ತೀವಲ್ಲ, ಹೊಳಪು ಅನ್ನೋದೇ ಇರಲ್ಲ. ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ಗಳು ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಡ್ರೈ ಸ್ಕಿನ್ ಇದ್ದಾವಾಗ ನಾವು ಮನೆಯಲ್ಲೇ ಯಾವ ರೀತಿ ಒಂದು ಸುಲಭವಾಗಿ ಪರಿಹಾರನ ಕಂಡುಕೊಳ್ಬೋದು ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಕೊನೆಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಗೈಸ್, ಇವಾಗ ಡ್ರೈ ಸ್ಕಿನ್ಗೆ ಯಾವ ರೀತಿ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಸುಲಭವಾಗಿ ಒಂದು ಮದ್ದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ಹೇಳ್ತೀನಿ. ಮೊದಲನೇದಾಗಿ ಒಂದು ಬೌಲನ್ನು ತೊಗೊಳ್ಳಿ. ಅದಕ್ಕೆ 2 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ, ಕೋಕೋನಟ್ ಆಯಿಲು, ಪ್ಯೂರ್ ಕೋಕೋನಟ್ ಆಯಿಲ್ ಆಗಿದ್ದರೆ ತುಂಬಾ ಒಳ್ಳೆಯದು. 2 ಸ್ಪೂನ್ ಆಗುವಷ್ಟು ಕೋಕೋನಟ್ ಆಯಿಲನ್ನು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ, ಕಸ್ತೂರಿ ಅರಿಶಿನ ಆದರೆ ತುಂಬಾ ಒಳ್ಳೆಯದು. ಅರಿಶಿನವನ್ನು ಸೇರಿಸ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಟೊಮೊಟೊ ರಸ. ಎಲ್ಲರ ಮನೆಯಲ್ಲೂ ಕೂಡ ಟೊಮೊಟೊ ಇದ್ದೇ ಇರುತ್ತೆ, ಪ್ರತಿಯೊಂದು ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಕೋಕೋನಟ್ ಆಯಿಲ್ ಆಗಿರ್ಬೋದು, ಕಡಲೆ ಹಿಟ್ಟು, ಮೊಸರು, ಇದೆಲ್ಲನೂ ಕೂಡ ಎಲ್ಲರ ಮನೆಯಲ್ಲೂ ಇರುವಂಥದ್ದೇ. ಇಲ್ಲಿ ಯಾವುದು ಸಿಗದೇ ಇರುವಂಥ ವಸ್ತು ಅಂತ ಯಾವುದೂ ಇಲ್ಲ, ಎಲ್ಲನೂ ಮನೇಲಿ ಇರುವಂಥ ಪದಾರ್ಥಗಳೇ. ಇದನ್ನ ಬಳಸ್ಕೊಂಡ್ಬಿಟ್ಟು ನಾವು ಈಸಿಯಾಗಿ ಮನೇಲಿ ಡ್ರೈ ಸ್ಕಿನ್ಗೆ ಪರಿಹಾರನ ಕಂಡುಕೊಳ್ಬೋದು. ಕೊನೆಯಲ್ಲಿ ಇದಕ್ಕೆ ಟೊಮೊಟೊ ರಸ, 1 ಸ್ಪೂನ್ ಆಗುವಷ್ಟು ಟೊಮೊಟೊ ರಸವನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಳ್ಳೆ ಪೇಸ್ಟ್ ಥರ ಮಾಡಿಕೊಂಡು ಇದನ್ನು ಪೇಸ್ಟ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಅಥವಾ ನಿಮಗೆ ಡ್ರೈ ಸ್ಕಿನ್ ತುಂಬಾ ಇದೆ, ಕೈಗೆಲ್ಲ ತುಂಬಾ ಡ್ರೈ ಆಗ್ತಾ ಇದೆ ಸ್ಕಿನ್ ಅಂತಂದರೆ ಕೈಗೆ, ಕಾಲಿಗೆ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಒಂದು 10 ನಿಮಿಷದವರೆಗೂ ಇದನ್ನ ಚೆನ್ನಾಗಿ ಕ್ರೀಮ್ ಥರ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು 10 ರಿಂದ 15 ನಿಮಿಷದವರೆಗೂ ಡ್ರೈ ಆಗೋವರೆಗೂ ಇಟ್ಕೊಂಡು ಇದನ್ನು ವಾಶ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಏನಾಗುತ್ತೆ, ಸ್ಕಿನ್ನು ಡ್ರೈ ಆಗೋದು ಕಡಿಮೆ ಆಗುತ್ತೆ, ಸ್ಕಿನ್ನು ಸಾಫ್ಟ್ ಆಗುತ್ತೆ, ಮಾಯ್ಶ್ಚರೈಸರ್ ಆಗಿ ಒಂಥರ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು. ವಾರದಲ್ಲಿ 2 ರಿಂದ 3 ಸಲ ಈ ಥರ ಮಾಡಿದರೆ ಸಾಕು, ಸ್ಕಿನ್ನು ತುಂಬಾ ಗ್ಲೋ ಆಗ್ತಾ ಬರುತ್ತೆ. ಹಾಗೆ ಸ್ಕಿನ್ನಲ್ಲಿ ಕಳೆ ಬರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಬಳಸಿರುವಂಥ ಪದಾರ್ಥಗಳೇನಿದೆ ಪ್ರತಿಯೊಂದು ಕೂಡ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ಮೊಸರಾಗಿರ್ಬೋದು, ಹಾಗೆ ಟೊಮೊಟೊ ರಸ ಆಗಿರ್ಬೋದು, ಇದು ನಮ್ಮ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಆಗಿ ಇಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಅರಿಶಿನ ಇದು ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಸ್ಕಿನ್ನಲ್ಲಿ ಏನೇ ಒಂದು ಸ್ಕಿನ್ ಪ್ರಾಬ್ಲಮ್ ಇದ್ದರೂ ಕೂಡ ನಮ್ಮ ಸ್ಕಿನ್ ಚೆನ್ನಾಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಟೊಮೊಟೊ ರಸ ಕೂಡ ನಮ್ಮ ಸ್ಕಿನ್ ಏನಾದರೂ ಟ್ಯಾನ್ ಆಗಿದ್ರೆ ಅದು ಕಡಿಮೆ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಒಟ್ಟಿನಲ್ಲಿ ಪ್ರತಿಯೊಂದು ಕೂಡ ಇಲ್ಲಿ ಬಳಸಿರುವಂಥ ಪದಾರ್ಥಗಳೇನಿವೆ ಇವು ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಕೋಕೋನಟ್ ಆಯಿಲು ಕೂಡ ಅಷ್ಟೇ ನಮ್ಮ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಆಗಿ ಇಡುತ್ತೆ. ಹಾಗೆ ಮುಖದಲ್ಲಿ ಏನೇ ಒಂದು ಕಲೆ ಏನಾದರೂ ಇದ್ದರೆ ಇದನ್ನೆಲ್ಲ ಹೋಗ್ಲಾಡಿಸೋದಕ್ಕೆ, ನಮ್ಮ ಸ್ಕಿನ್ನು ಚೆನ್ನಾಗಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಗೈಸ್, ನಿಮಗೇನಾದರೂ ಈ ಥರ ಡ್ರೈ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ನೀವು ಕೂಡ ಇದನ್ನು ಫೇಸ್ ಪ್ಯಾಕನ್ನು ವಾರದಲ್ಲಿ 2 ರಿಂದ 3 ಸಲನಾದರೂ ಹಾಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನು ಚೆನ್ನಾಗಿ ಆಗುತ್ತೆ. ಡ್ರೈ ಸ್ಕಿನ್ ಅನ್ನೋದು ಕಡಿಮೆ ಆಗಿ ಸ್ಕಿನ್ನಲ್ಲಿ ಹೊಳಪು ಬರುತ್ತೆ ಅಂತ ಹೇಳ್ಬೋದು. ನೀವು ಕೂಡ ಇದನ್ನು ಟ್ರೈ ಮಾಡಿ, ನಿಮಗೊಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ. ಓಕೆ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಬಾಯ್.